ನಾವು ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ನಾವು ಫಸ್ಟು ಮಾತೆತ್ತೋದು ಅಯ್ಯೋ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆರೋಗ್ಯ ಇಲ್ಲ ಅಂದರೆ ಜೀವನನೇ ನರಕ, ಆರೋಗ್ಯನೇ ಇಂಪಾರ್ಟೆಂಟ್ ಅಂತ ಹೇಳ್ಕೊತೀವಿ. ಆದರೆ ನಮ್ಮ ಬಾಯಲ್ಲಿ ಹೇಳೋದಕ್ಕೆ ಮಾತ್ರ ನಮಗೆ ಆರೋಗ್ಯ ಇಂಪಾರ್ಟೆಂಟ್ ಅಂತೀವಿ. ಆದರೆ ನಾವು ಜೀವನದಲ್ಲಿ ನಡ್ಕೊಳ್ಳೋದು ಮಾತ್ರ ಆರೋಗ್ಯದ ಬಗ್ಗೆ ಬಿಟ್ಟು ನಾವು ಸಂಪಾದನೆ ಮಾಡಬೇಕು ಅಂತ ಹಗಲು ರಾತ್ರಿ ಅಂದಲೇ ದುಡಿತಾ ಇರ್ತೀವಿ. ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು, ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ನೀರು ಕುಡಿಬೇಕು, ಯಾವ ಟೈಮಲ್ಲಿ ರೆಸ್ಟ್ ಮಾಡಬೇಕು, ಇದೆಲ್ಲ ಬಿಟ್ಟು ನಾವು ದುಡಿಬೇಕು ಅಂತ ದುಡಿತಾ ಇರ್ತೀವಿ. ಯಾಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ನಮಗೇನು ಮಾಡಿಕೊಟ್ಟಿಲ್ಲ, ಅದಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ದುಡಿತೀವಿ. ದುಡ್ದಾದ್ಮೇಲೆ ನಾವು ಕಾಯಿಲೆಗೆ ತುತ್ತಾಗ್ತೀವಿ. ಆಗ ನಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರು ಹೇಳೋದು ಅದೇ ಮಾತು, ನಮ್ಮಪ್ಪ ಅಮ್ಮ ಏನೂ ಮಾಡೇ ಇಲ್ಲ, ಇಷ್ಟೆಷ್ಟು ಮಾಡಿದ್ದಾರೆ, ನಮಗೆ ತುಂಬ ಕಷ್ಟ, ಬರೀ ಅವ್ರು ದುಡ್ದಿರೋದ ಅವ್ರಿಗೆ ಹಾಸ್ಪಿಟ್ಲಿಗೆ ಖರ್ಚಾಗ್ತಾ ಇರುತ್ತೆ, ಹೀಗೆ ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಯಾವತ್ತೂ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಲ್ಲ. ಆರೋಗ್ಯ ಒಂದು ಸರಿ ಇಲ್ಲದ ಕಾರಣ ನಿಮ್ಮದು ಎಷ್ಟೇ ಆಸ್ತಿ ಇದ್ದರೂ ನಿಮ್ಮ ಮಕ್ಕಳಿಗೆ ನೋವು ತಪ್ಪಲ್ಲ. ಅದೇ ನಿಮ್ಮದು ಆರೋಗ್ಯ ಚೆನ್ನಾಗಿಟ್ಕೊಂಡು ಸ್ವಲ್ಪನೇ ಆಸ್ತಿ ಮಾಡಿ, ಆಗ ನಿಮ್ಮ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ, ನಿಮ್ಮನ್ನು ಖುಷಿಯಾಗಿ ನೋಡ್ಕೊತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.